ಇವತ್ತು ಮುಖ್ಯವಾಗಿ ಬಾಬು ಜಗಜೀವನ್ ರಾಮ್ ಜಯಂತಿ ತಾಲೂಕು ಆಡಳಿತದಿಂದ ಆಚರಿಸ್ತಕ್ಕಂಥದ್ದು ಅದು ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ಅದರ ಜೊತೆ ಕೊಂಡಜ್ಜಿಯಲ್ಲಿ ಮುಂಜಾನೆ ಈ ಯುವಜನ ಸೇವಾ ಇಲಾಖೆಯಿಂದ ದೋಣಿ ಸ್ಪರ್ಧೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಾಗಿತ್ತು. ಹಾಗಾಗಿ ಹರಿಹರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ದಾವಣಗೆರೆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಾಗಲಿಲ್ಲ. ಮುಖ್ಯವಾಗಿ ಈ ಜಯಂತಿ ಸಂದರ್ಭದಲ್ಲಿ ನಾವೇನಾದರೂ ಆ ಕಾರ್ಯಕ್ರಮಕ್ಕೆ ಆಬ್ಸೆಂಟ್ ಆದರೆ ಅದರ ಒಂದಿದು ಬೇರೆ ರೀತಿ ದುಷ್ಪರಿಣಾಮ ನಮಗೆ ಅನೇಕ ಸಂದರ್ಭದಲ್ಲಿ. ಹಾಗಾಗಿ ಬಾಬು ಜಗರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ನನಗೆ ಅವರು ಫೋನ್ ಮೂಲಕ ತಿಳಿಸಿದರು ಕಾರ್ಯಕ್ರಮಕ್ಕೆ ಬರಲಿಕ್ಕೆ. ಆದರೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಹಿರಿಯರಾದಂಥ ಸಿದ್ದೇಶಣ್ಣವರು ವಕ್ಫ್ ವಿಚಾರ ಹೇಳಿದಾಗ, ಈ ವಕ್ಫನ್ನು ಇಡೀ JPC ಕಮಿಟಿಯವರಿಗೆ ಸಂಪೂರ್ಣವಾಗಿ ಅರ್ಥ ಆಗೋ ರೀತಿ ಹೋರಾಟ ಮಾಡಿದ್ದು, ಅಧಿಕೃತವಾಗಿ ದಾಖಲೆಗಳನ್ನು JPC ಕಮಿಟಿಗೆ ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಿಜಾಪುರದ ಹೋರಾಟದಿಂದ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ಸಿದ್ದೇಶಣ್ಣವರು, ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಅವರು ನಾವೆಲ್ಲ ಏನು ಆ ವಿಚಾರವಾಗಿ ಹೋರಾಟ ಪ್ರಾರಂಭ ಮಾಡಿದ್ವಿ, ದಾವಣಗೆರೆಯಿಂದ ಭಾಳಷ್ಟು ನಮ್ಮ ಪಕ್ಷದ ಮುಖಂಡರು ಬೇರೆ ಬೇರೆ ಊರಿನಲ್ಲಂಥ ಹೋರಾಟದಲ್ಲಿ ಭಾಗವಹಿಸಿದರು. ಇವತ್ತು ನಮಗೆ ಹೆಮ್ಮೆ ಇದೆ. ಅದರಲ್ಲೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಭಾಳಷ್ಟು ಬಾರಿ ಕರ್ನಾಟಕದ ವಿಚಾರವನ್ನು ಬಿಜಾಪುರ ಅದರ ಜೊತೆ ಕರ್ನಾಟಕದ ವಿಚಾರವನ್ನು ತೆಗೆದುಕೊಂಡಿದ್ದು, ಅನ್ವರ್ ಮಾಲ್ಪಾಡಿ ಅವರ ವರದಿ, ಇವೇ ಇವತ್ತು ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಕರ್ನಾಟಕದ ನಮ್ಮ ಹೋರಾಟ ಕಾರಣ ಅಂತಕ್ಕಂಥ ಹೆಮ್ಮೆ ಇದೆ, ಸಂತೋಷ ಕೂಡ ಇದೆ. ಅದರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಕೇಂದ್ರ ಸರ್ಕಾರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಮತ್ತು ಅವರ ತಂಡಕ್ಕೆ ನಾವು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇವೆ. ಇದರ ಜೊತೆ ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಇದು ಬರೀ ನನ್ನ ಮೇಲಲ್ಲ, ಸುಮಾರು 48 ಜನ ರಾಜಕೀಯ ಮುಖಂಡರುಗಳು ಅಷ್ಟೇ ಅಲ್ಲ, ನ್ಯಾಯಮೂರ್ತಿಗಳು ಕೂಡ ಈ ಹನಿ ಟ್ರ್ಯಾಪ್ನಲ್ಲಿ ಸಿಕ್ಕಿದ್ದಾರೆ, ನನ್ನ ದಾಖಲೆ ಇದೆ, ನಾನು ಲಿಖಿತ ಮೂಲಕ ದೂರನ್ನು ಕೊಡ್ತೇನೆ ಅಂತೇಳಿ ಸದನದಲ್ಲಿ ತಿಳಿಸಿದರು. ಒಬ್ಬ ಸಚಿವರು ಸದನದಲ್ಲಿ ತಿಳಿಸ್ತಕ್ಕಂಥ ವಿಚಾರ ಅವರು ಲಿಖಿತ ದೂರನ್ನು ಕೊಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಇವತ್ತು ಅವರ ಮಾತಿನ ಮೇಲೆ ತನಿಖೆ ಮಾಡ್ಬೋದಾಗಿತ್ತು. ಆದರೆ ಕ್ರಮೇಣ ಆ ಸಚಿವರು ಅದರ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡಿದರು. ಅವರ ಮುಖವನ್ನು ಮತ್ತು ಕೆಲವೊಂದು ಪತ್ರಿಕೆಯಲ್ಲಿ ನಾವು ಓದಿದ್ವಿ. ರಾಜಣ್ಣವ್ರಿಗೆ ಹೈಕಮಾಂಡ್ ಸದನದಲ್ಲಿ ಈ ವಿಷಯ ತೆಗೆದಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಿಂದ ವಾಪಸ್ ಕಳಿಸಿದ್ದಾರೆ ಅನ್ನೋದು ನನಗೆ ಪತ್ರಿಕೆಯಲ್ಲಿ ಗೊತ್ತಾಯಿತು. ಇದು ನೋಡಿದ್ರೆ ನನಗನ್ನಿಸ್ತದೆ, ರಾಜಣ್ಣವ್ರು ಹೇಳಿದ ಸತ್ಯ ಇರಬೇಕು. 48 ಜನದಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರ ಮಟ್ಟದ ನಾಯಕರು ಯಾರಾದರೂ ಇದ್ದಾರೇನೋ? ರಾಜಣ್ಣವ್ರು ಸದನದಲ್ಲಿ ಮಾತಾಡ್ತಿದ್ದಾಗೆ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ತಕ್ಷಣ ಮುಖ್ಯಮಂತ್ರಿ ಮನೆಗೆ ಹೋಗಿ ಈ ವಿಚಾರವನ್ನು ಮೊಟಕುಗೊಳಿಸಲಿಕ್ಕೆ ಸದನದಲ್ಲಿ ಒಬ್ಬ ಸಚಿವರು ಈ ವಿಚಾರ ಮಾತನಾಡಿದ್ದಕ್ಕೆ ಕೋಪ ವ್ಯಕ್ತಪಡಿಸಿದ ಕಾರಣ ಇವತ್ತು ಆ ಸಚಿವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಆದರೆ ನನ್ನ ದೃಷ್ಟಿಯಲ್ಲಿ
ಸದನದಲ್ಲಿ ಮಾತಾಡಿದ್ದೇ ಒಂದು ಕಂಪ್ಲೇಂಟ್, ಅದಕ್ಕೇನು ಲಿಖಿತ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ವಿಚಾರದಲ್ಲಿ ಈ ರೀತಿಯ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ. ಇನ್ನು ಬೆಲೆ ಏರಿಕೆ ವಿಚಾರ ಇರ್ಬೋದು. ನನಗೆ ಇತ್ತೀಚೆಗೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈ ಡ್ರಗ್ಸ್, ಗಾಂಜಾ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ನನಗೆ ಅನೇಕ ಯುವಕರು ಹೇಳಿದರು, ಸರ್ ಏನೇನೋ ಮಾತಾಡ್ತೀರಿ, ರಾಜ್ಯ ತಗೊಂಡು ಏನು ಮಾಡ್ತೀರಿ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಡ್ರಗ್ಸು ಗಾಂಜಾ ಮಾಫಿಯಾ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ಮೊನ್ನೆ ಒಬ್ಬ ಯುವಕ BIT ಕಾಲೇಜ್ ಹತ್ರ ಕಾರಲ್ಲಿ ಆಕ್ಸಿಡೆಂಟಾಗಿ ಹಾರ್ಟ್ ಅಟ್ಯಾಕ್ ಅಂತೇಳಿ ವರದಿ ಬಂತು. ಆದರೆ ಇವತ್ತು ಜನರು ಮಾತಾಡ್ತಿರೋದೇ ಬೇರೆ. ಹಾರ್ಟ್ ಅಟ್ಯಾಕ್ ಆಗಿರೋದು ನಿಜ, ಆದರೆ ಅವನು ಬಹಳಷ್ಟು ಡ್ರಗ್ಸ್ನಿಂದ ಹಾರ್ಟ್ ಅಟ್ಯಾಕ್ ಆಗಿದ್ದು, ಇದನ್ನು ವ್ಯವಸ್ಥಿತವಾಗಿ ಮುಚ್ಚಾಕಿದ್ದಾರೆ. ಈ ರೀತಿಯ ಬಹಳ ತಂಡಗಳು, ಯುವಕರು, ಮಕ್ಕಳು, ಹೈಸ್ಕೂಲ್ ವಿದ್ಯಾರ್ಥಿಗಳು ಕೂಡ ಈ ಗಾಂಜಾ ಡ್ರಗ್ಸಿಗೆ ಬಲಿಯಾಗ್ತಿರ್ತಕ್ಕಂಥದ್ದು. ಒಂದು ರೀತಿ ನಮ್ಮ ಜಿಲ್ಲೆಯ ಪೊಲೀಸರ ಬಗ್ಗೆ ನಮಗೆ ಗೌರವವೂ ಇದೆ, ಅಭಿಮಾನ ಇದೆ. ಏಕೆಂದರೆ ಹೊನ್ನಾಳಿಯಲ್ಲಿ ಸುಮಾರು 17 kg ಬ್ಯಾಂಕ್ನಲ್ಲಿದ್ದಂಥ ಬಂಗಾರವನ್ನು ಕಳೆದಿದ್ದು, ಏನಪ್ಪ ಇದು 5-6 ತಿಂಗಳಾಯಿತು, ಇದು ಸಿಗೋದಿಲ್ಲೇನೋ ಅಂತಕ್ಕಂಥ ಭಾವನೆ ಬಂದಿತ್ತು. ಆದರೆ ಬಹಳಷ್ಟು ಪ್ರಯತ್ನ ಮಾಡಿ ನಮ್ಮ ಪೊಲೀಸರಿಗೆ ಉತ್ತರ ಪ್ರದೇಶ, ಬಿಹಾರದ ಕಳ್ಳರು ಮಾಡಿರ್ತಕ್ಕಂಥ ಅನಿಸಿಕೆಯಿಂದ ಸುಮಾರು 4-5 ತಿಂಗಳ ಕಾಲ ಅನೇಕ ನಮ್ಮ ಹರಿಹರದ ಗ್ರಾಮಾಂತರ ಇನ್ಸ್ಪೆಕ್ಟರ್ ಇರ್ಬೋದು, ನಗರ ಇನ್ಸ್ಪೆಕ್ಟರ್ ಇರ್ಬೋದು, ಸಂಪೂರ್ಣವಾಗಿ ಅದನ್ನು ತನಿಖೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿ ತಿಂಗಳಿಗೆ 15-20 ದಿನ UP ಬಿಹಾರ್ಗೆ ಹೋಗ್ತಾಯಿದ್ರು. ನಾವು ಕಣ್ಣಾರೆ ಕಂಡಿದ್ವಿ, ಅಷ್ಟು ಶ್ರಮ ವಹಿಸಿದ್ರು. ಆದರೂ ಕೊನೆಗೆ ಯಶಸ್ವಿ ಆಯಿತು. ಇವತ್ತು ನ್ಯಾಮ್ತಿಯಲ್ಲೇ ವ್ಯವಹಾರ ಮಾಡ್ತಿದ್ದಂಥವ್ರನ್ನ ಬರೀ ಒಂದು ಸಿಲಿಂಡರ್ ಮೂಲಕ ಇವತ್ತು ನಮ್ಮ ಪೊಲೀಸ್ನವ್ರು ಹಿಡಿದಿರೋದು ಹೆಮ್ಮೆ ನಮಗಿದೆ. ನಾವು ಅದರಲ್ಲೂ ಈ ಒಂದು ಕಾರ್ಯದಲ್ಲಿ ಗ್ರಾಮಾಂತರ DYSP ಅವರು ಮತ್ತು ಚನ್ನಗಿರಿ ಹೊನ್ನಾಳಿಯ ASP ಅವರು ತಮ್ಮ ತಂಡದೊಡನೆ ನಿಜವಾಗೂ ಭಾಳ ಶ್ರಮಪಟ್ಟಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದರ ಜೊತೆ ಅದೇ ಪೊಲೀಸ್ ಇಲಾಖೆಯವರಿಗೆ ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಅದ್ರ ಕಡೆ ದಯವಿಟ್ಟು ಗಮನ ಕೊಡಿ. ಜನರ ಮನಸ್ಸಲ್ಲಿ ಒಂದು ಭಾವನೆ ಇದೆ, ಈ ಎಲ್ಲ ದಂಧೆಗಳು ಪೊಲೀಸ್ನವ್ರ ಮುಖಾಂತರ ನಡೆಯುತ್ತೆ ಅಂತಕ್ಕಂಥದ್ದು ಸಾಮಾನ್ಯ ಮಾತಾಗ್ಬಿಟ್ಟಿದೆ. ಪೊಲೀಸರಿಗೆ ಗೊತ್ತಿಲ್ಲದೇನಿರುತ್ತೆ ರೀ, ಅವರೇ ಮಾಡಿಸ್ತಾರೆ ಅನ್ನೋ ತನಕ ಇವತ್ತು ಮಾತಾಡ್ತಾರೆ. ಅಲ್ಲಿ ಯಾವುದೋ ಬೇರೆ ರಾಜ್ಯದಲ್ಲಿ ಮಹಿಳಾ ಪೊಲೀಸು 100 ಕೋಟಿ ಈ ಡ್ರಗ್ಸ್ ಮಾಫಿಯಾದಿಂದ ಹಣ ಗಳಿಸಿರ್ತಕ್ಕಂಥದ್ದನ್ನು ಹಿಡಿದಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಇದೆ, ನಮ್ಮ ದಾವಣಗೆರೆಯಲ್ಲೂ ಇದೆ ಅಂತಕ್ಕಂಥ ಭಾವನೆ ಜನರಿಗೆ ಬಂದಿದೆ. ದಯವಿಟ್ಟು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಅವರ ತಂಡ ದಾವಣಗೆರೆಯಲ್ಲಿ ಇದಕ್ಕೆ ಮಟ್ಟ ಹಾಕಬೇಕು, ಮಕ್ಕಳ ಭವಿಷ್ಯವನ್ನು ಉಳಿಸ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ.